ಈ ತಿಂಗಳಿನಿಂದ ಅವರೆಲ್ಲರಿಗೆ ಇವತ್ತು ಕನಿಷ್ಠ ವೇತನ 19,200 ರೂಪಾಯಿ ಇದೆ. ಆ ತಿಂಗಳಿಗೆ ಸರಿಯಾದ ಸಮಯಕ್ಕೆ ಅವರಿಗೆ ಕೊಡಬೇಕು ಅನ್ನುವಂಥ ಒಂದು ಆದೇಶವನ್ನು ನಾನು ಕೊಟ್ಟಿದ್ದೇನೆ. ಸಂಯುಕ್ತ ಕರ್ನಾಟಕ ಡಿಜಿಟಲ್ ವೀಕ್ಷಕರಿಗೆ ಸ್ವಾಗತ. ಇವತ್ತು ಸಂಯುಕ್ತ ಕರ್ನಾಟಕ ವಿಶೇಷ ಸಂವಾದ ಕಾರ್ಯಕ್ರಮದಲ್ಲಿ ಸಚಿವರಾದಂಥ ಈಶ್ವರ್ ಖಂಡ್ರೆ ಸಾಹೇಬರು ನಮ್ಮ ಜೊತೆಗಿದ್ದಾರೆ. ಸರ್, ರಕ್ಷಾಬಂಧನದ ಶುಭಾಶಯನ ಕೋರ್ತಾ ನೀವೊಂದು ಗುಡ್ ನ್ಯೂಸ್ ಕೊಟ್ರಿ. ಸರ್, ಗ್ರಂಥಾಲಯದಲ್ಲಿ ಕೆಲಸ ಮಾಡಿದ್ರು ಕನಿಷ್ಠ ವೇತನವನ್ನು ಹೆಚ್ಚಿಸ್ತೀನಿ ಅಂತ ಭರವಸೆ ಕೊಟ್ರಿ. ಆ ಸಿಹಿ ಸುದ್ದಿನ ನಾಡಿನ ಜನತೆಗೆ ಮತ್ತೆ ತಿಳಿಸ್ಬೋದಾ ಸರ್? ನಮ್ಮಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು 6,000 ಗ್ರಾಮ ಪಂಚಾಯಿತಿಗಳು, 6,000 ಅರಿವು ಕೇಂದ್ರಗಳಿದ್ದಾವೆ. ಈ ಅರಿವು ಕೇಂದ್ರಗಳಲ್ಲಿ ಗ್ರಂಥಪಾಲಕರಿದ್ದಾರೆ. ಅವರಿಗೆ ನಾವು ಈಗಾಗಲೇ ಕನಿಷ್ಠ 12,000 ರೂಪಾಯಿ ಗೌರವಧನ ಕೊಡ್ತಾ ಇದ್ದೇವೆ. ಕನಿಷ್ಠ ಅವರಿಗೆ ವೇತನ ಕೊಡಬೇಕು ಅನ್ನೋಂಥದ್ದು ನಮ್ಮ ಉದ್ದೇಶವಾಗಿದೆ. ಹೀಗಾಗಿ ಈ ತಿಂಗಳಿನಿಂದ ಅವರೆಲ್ಲರಿಗೆ ಇವತ್ತು ಕನಿಷ್ಠ ವೇತನ 19,200 ರೂಪಾಯಿ ಇದೆ. ಆ ತಿಂಗಳಿಗೆ ಸರಿಯಾದ ಸಮಯಕ್ಕೆ ಅವರಿಗೆ ಕೊಡಬೇಕು ಅನ್ನುವಂಥ ಒಂದು ಆದೇಶವನ್ನು ನಾನು ಕೊಟ್ಟಿದ್ದೇನೆ. ಅದನ್ನು ಈ ತಿಂಗಳಿನಿಂದ ಪ್ರಾರಂಭ ಮಾಡ್ತೇವೆ ಅನ್ನುವಂಥ ಮಾತನ್ನು ತಮ್ಮ ಮುಖಾಂತರ ನಮ್ಮ ಅರಿವು ಕೇಂದ್ರದ ಎಲ್ಲ ಗ್ರಂಥಪಾಲಕರಿಗೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಸರ್, 3 ವರ್ಷ ಅರಣ್ಯ ಸಚಿವರಾಗಿದ್ದರು, ಈಗ 2 ವರ್ಷಗಳ ಕಾಲ ಗ್ರಾಮೀಣಾಭಿವೃದ್ಧಿ ಸಚಿವರು. ಈ 2 ಇಲಾಖೆಗಳಲ್ಲಿ ಯಾವುದು ಹೆಚ್ಚು ಖುಷಿ ಕೊಡ್ತಿದೆ ಸರ್? 2 ಇಲಾಖೆಗಳು ಚೆನ್ನಾಗಿದೆ. 2 ಇಲಾಖೆಗಳು ಖುಷಿ ಕೊಡ್ತವೆ. ಅರಣ್ಯ ಇಲಾಖೆ ಅರಣ್ಯ, ಪ್ರಕೃತಿ, ಪರಿಸರ ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಇವತ್ತು ನಾವು ನೋಡ್ತಾ ಇದ್ದೇವೆ, ದಿನೇ ದಿನೇ ಅರಣ್ಯ ಕ್ಷೀಣಿಸ್ತಾ ಇದೆ, ನಗರೀಕರಣ ಆಗ್ತಾ ಇದೆ, ಮಾನವ ಪ್ರಾಣಿ ಸಂಘರ್ಷ ಜಾಸ್ತಿ ಆಗ್ತಾ ಇದೆ. ಹಸಿರು ಹೊದಿಕೆ ಇವತ್ತು ಜಾಸ್ತಿ ಮಾಡಬೇಕು ಅನ್ನೋಂಥದ್ದು ಇವತ್ತು ಎಲ್ಲ ಕಡೆ ಕೂಗು ಕೇಳಿ ಬರ್ತಾ ಇದೆ. ಇಂಥದ್ದರಲ್ಲಿ ಅರಣ್ಯ ಇಲಾಖೆ ಸಚಿವನಾಗಿ ಭಾಳಷ್ಟು ಅತ್ಯಂತ ತೃಪ್ತಿಕರವಾದಂಥ ಒಂದು ಸೇವೆಯನ್ನು ಮಾಡಿದ್ದೇನೆ ಅನ್ನುವಂಥ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನನ್ನ ಕಾರ್ಯಕಾಲದಲ್ಲಿ ಸುಮಾರು 11 ಕೋಟಿ ಸಸ್ಯವನ್ನು ನೆಟ್ಟಿದ್ದೇವೆ. ಹಸಿರು ಹೊದಿಕೆ ಜಾಸ್ತಿ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ. ಸುಮಾರು ಸಾವಿರಾರು ಎಕರೆ ಅರಣ್ಯ ಭೂಮಿ ಇವತ್ತು ಭರವಸೆಪಡಿಸಿಕೊಳ್ಳುವಂಥ ಒಂದು ಕೆಲಸವನ್ನು ಮಾಡಿದ್ದೇವೆ. ಬ್ಯಾಂಗ್ಳೂರಿನಲ್ಲಿ 5,678 ಎಕರೆ ಪ್ರದೇಶದ ಗ್ರೇಟರ್ ಹೆಸರುಘಟ್ಟ, ಇದನ್ನು ಇವತ್ತು ಸಂರಕ್ಷಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡುವಂಥ ಒಂದು ಕೆಲಸವನ್ನು ನನ್ನ ಕಾರ್ಯಕಾಲದಲ್ಲಿ ಆಗಿದೆ. ಬೃಹತ್ ಉದ್ಯಾನವನ್ನು ನಿರ್ಮಾಣ ಮಾಡುವಂಥದ್ದು ಇರ್ಬೋದು, ಮಾನವ ಪ್ರಾಣಿ ಸಂಘರ್ಷ ತಗ್ಗಿಸಲಿಕ್ಕೆ ಏನು ಕ್ರಮ ತೆಗೆದುಕೊಳ್ಳಬೇಕು ಅನ್ನೋಂಥದ್ರ ಬಗ್ಗೆ ಮತ್ತು ಇತರ ಅನೇಕ ವಿಷಯಗಳ ಬಗ್ಗೆ ಇವತ್ತು ಅರಣ್ಯ ಸಂರಕ್ಷಣೆ ಕಾಯ್ದೆ ಕಟ್ಟುನಿಟ್ಟಾಗಿ ಜಾರಿಗೆ ತಂದಿದ್ದೇವೆ. ಇವತ್ತು ಅರಣ್ಯ ಅಪರಾಧ ಮಾಡಿದಂಥವರ ಮೇಲೆ ಆನ್ಲೈನ್ ಮುಖಾಂತರ FIR ದರ್ಜೆ ಮಾಡುವಂಥದ್ದು, ಆ ಒಂದು ಕ್ರಮವನ್ನು ತೆಗೆದುಕೊಂಡಿದ್ದೇವೆ. ಇವತ್ತು ಅದೇ ರೀತಿಯಲ್ಲಿ ಭಾಳಷ್ಟು ಸುಧಾರಣೆಗಳನ್ನು ಅರಣ್ಯ ಇಲಾಖೆಯಲ್ಲಿ, ಪರಿಸರ ಇಲಾಖೆಯಲ್ಲಿ ನನ್ನ ಕಾರ್ಯಕಾಲದಲ್ಲಿ ನಾನು ಮಾಡಿದ್ದೇನೆ. ಈಗ ಮಾನ್ಯ ರಾಮಲಿಂಗಾರೆಡ್ಡಿಯವರು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಈಗ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಗ್ರಾಮೀಣ ಭಾಗದ ಜನರ ಜೀವನ ಮಟ್ಟ ಸುಧಾರಣೆ ಮಾಡುವಂಥದ್ದು ಅದು ಒಂದು ದೊಡ್ಡ ಸವಾಲಿದೆ, ಅದು ಒಂದು ದೊಡ್ಡ ಸೇವೆ ಇದೆ. ಅದನ್ನು ಒಂದು ಸವಾಲನ್ನಾಗಿ ಸ್ವೀಕಾರ ಮಾಡಿ ಪ್ರತಿದಿನ ಎಲ್ಲರಿಗೆ ಶುದ್ಧ ಕುಡಿ ನೀರು ಕೊಡುವಂಥದ್ದು, ರಸ್ತೆ ಚರಂಡಿ, ಬೀದಿ ದೀಪ, ಕಸ ವಿಲೇವಾರಿ ಮಾಡುವಂಥದ್ದು, ಘನತ್ಯಾಜ್ಯ ಮಲತ್ಯಾಜ್ಯ ವಿಲೇವಾರಿ ಮಾಡುವಂಥದ್ದು, ಗ್ರಾಮೀಣ ಭಾಗದಲ್ಲಿರುವಂಥ ಯುವಕರಿಗೆ ಕೌಶಲ್ಯ ತರಬೇತಿ ಕೊಡುವಂಥದ್ದು, ಇವತ್ತು ಕೆರೆಗಳ ಸಂರಕ್ಷಣೆ ಮಾಡುವಂಥದ್ದು, ಇವತ್ತು ಹೀಗೆ ಅರಿವು ಕೇಂದ್ರ ಈಗಾಗಲೇ ಹೇಳಿದೆ, ಆ ಗ್ರಂಥಾಲಯಗಳನ್ನು ಇವತ್ತಿನ್ನು ಹೆಚ್ಚಿನ ಒಂದು ಸಬಲೀಕರಣ ಮಾಡುವಂಥ ಒಂದು ರೀತಿಯಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳನ್ನು ಇವತ್ತು ಅವರಿಗೆ ಶಕ್ತಿ ಕೊಡುವಂಥದ್ದು, ಆರೋಗ್ಯ ಶಿಕ್ಷಣ ಇವತ್ತು ಇದಕ್ಕೆ ಹೆಚ್ಚಿನ ಒಂದು ಆದ್ಯತೆ ಕೊಡುವಂಥ ರೀತಿಯಲ್ಲಿ ಮತ್ತು ಅಂಗನವಾಡಿ ಕೇಂದ್ರಗಳನ್ನು ಅದಕ್ಕೆ ಇನ್ನೂ ಹೆಚ್ಚಿನ ಒಂದು ಏನು ಅಪೌಷ್ಟಿಕತೆ ಇರುವಂಥ ಮಕ್ಕಳಿಗೆ ಅವರಿಗೆ ಇನ್ನೂ ಹೆಚ್ಚಿನ ಒಂದು ಪೌಷ್ಟಿಕತೆ ಒದಗಿಸುವಂಥ ಒಂದು ಕೆಲಸ ಮಾಡುವಂಥದ್ದು 10 ಹಲವಾರು ಜವಾಬ್ದಾರಿಗಳು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಗೆ ಇದೆ. ಅದನ್ನು ಸಮರ್ಥವಾಗಿ ನಿಭಾಯಿಸುವಂಥ ಒಂದು ಯೋಜನೆಯನ್ನು ನಾನು ಹಾಕಿಕೊಂಡಿದ್ದೇನೆ.